ಡ್ರೈವ್ ಕೇಸ್ನಲ್ಲಿ ಎಚ್ಡಿಕೆ ಪರಮೇಶ್ವರ್ ನಡುವೆ ಟಾಕ್ ವಾರ್. ನಿಜವಾದ ಆರೋಪಿಗೆ ಶಿಕ್ಷೆಯಾಗಬೇಕು ಎಂದಿದ್ದ ಎಚ್ಡಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ನಿಜವಾದ ಆರೋಪಿ ಬಗ್ಗೆ ತನಿಖೆ ಮಾಡೋದಕ್ಕಂತಲೇ ಎಸ್ಐಟಿ ರಚಿಸಿದ್ದೇವೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ಪಾತ್ರದ ಬಗ್ಗೆ ತನಿಖೆಯಾಗ್ತಾ ಇದೆ. ಗಾಳಿಯಲ್ಲಿ ಗುಂಡು ಹಾಡದ ಹಾಗೆ ಯಾರದ್ದೋ ಹೆಸರು ಹೇಳೋದಲ್ಲ ಅಂತ ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ನಿಜವಾದ ಆರೋಪಿಗೆ ಶಿಕ್ಷೆಯಾಗಬೇಕು ಅಂದಿದ್ರು ಎಚ್ಡಿಕೆ. ಅದಕ್ಕೆ ಪರಮೇಶ್ವರ್ ಕೊಟ್ಟಿರುವಂತಹ ಟಾಂಗ್ ಇದು. ಪ್ರಕರಣದಲ್ಲಿ ನಿಜವಾದ ಆರೋಪಿಗೆ ಶಿಕ್ಷೆ ವಿಧಿಸಿ ಅಂತ ಗೃಹ ಸಚಿವರು ಅಂದ್ರೆ ತಮ್ಮನ್ನು ಆಗ್ರಹಿಸಿದ್ದಾರೆ ಸರ್. ಅಲ್ಲ, ನಾವು ಅದನ್ನೇ ಮಾಡ್ತಾ ಇದ್ದೀವಲ್ಲ. ನಿಜವಾದ ಆರೋಪಿ ಯಾರು ಮತ್ತು ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ SIT ಮಾಡಿದ್ದು. ಏನೋ ಗಾಳಿನಲ್ಲಿ ಗುಂಡು ಹೊಡೆದಾಗೆ ಯಾರ್ಯಾರ್ದೋ ಹೆಸರು ಹೇಳೋದು ಅಗತ್ಯ ಇಲ್ಲ. ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಿರ್ದಿಷ್ಟವಾಗಿ ಇಂಥವರೇ ಕಾರಣ, ಇಂಥವರೇ ಹಂಚಿದ್ರು ಪೆನ್ ಡ್ರೈವನ್ನು, ಇಂಥವರೇ ಮಾಡಿದರು, ಅದೆಲ್ಲ ಗೊತ್ತಾಗಬೇಕಲ್ಲ. ಈಗ ನಾವು ಕ್ರಮ ತಗೊಳ್ಳೋದು ಈಗ ತನಿಖೆ ಆಗ್ತಾ ಇದೆ. ತನಿಖೆ ಆಗೋದಕ್ಕೆ ಮುಂಚೆನೇ ನಾವುಗಳು ಹೇಳಿಕೆಗಳನ್ನ ನಾವು ಕೊಟ್ಟರೆ ಅದು ತನಿಖೆಗೂ ಕೂಡ ತೊಂದರೆ ಆಗ್ಬೋದು. ಪ್ರಜ್ವಲ್ ಕೇಸ್ನಲ್ಲಿ ಸಿಎಂ ಬರೆದ ಮೊದಲ ಪತ್ರ ಏನಾಯಿತು ಅಂತ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಮೇ 21ಕ್ಕೆ ಪತ್ರ ಬಂದಿದೆ ಎಂದಿದ್ದ ಕೇಂದ್ರ ಸಚಿವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಬರೆದ ಪತ್ರಕ್ಕೆ ಕೇಂದ್ರದಿಂದ ಲಿಖಿತ ಉತ್ತರ ಬಂದಿಲ್ಲ. ಮೇ 1ಕ್ಕೆ ಪ್ರಧಾನಿಗೆ ಬರೆದ ಪತ್ರದ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ವಿದೇಶಾಂಗ ಸಚಿವರು ಕ್ರಮ ತೆಗೆದುಕೊಳ್ತೇವೆ ಅಂದಿದ್ದಾರೆ. ಪೆನ್ ಡ್ರೈವ್ ಸಂತ್ರಸ್ತೆಯರ ರಕ್ಷಣೆಗೆ ನಾವು ಕ್ರಮ ಕೈಗೊಂಡಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇವರಿಗೂ ನನಗೆ ಗೊತ್ತಿರೋ ಹಾಗೆ ನಮಗೆ ಯಾವುದೇ ಪತ್ರ ಆಗಲಿ ಮಾಹಿತಿ ಆಗಲಿ ಬಂದಿಲ್ಲ. ಅವರು ಮಾಧ್ಯಮದಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ನಾವು ಕ್ರಮ ತಗೊಳ್ತಾ ಇದ್ದೀವಿ, 2-3 ದಿವಸದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಹೇಳಿರೋದನ್ನು ಮಾಧ್ಯಮದಲ್ಲಿ ನೋಡಿದೆ. ಆದರೆ ನಮಗೆ ಲಿಖಿತ ಮೂಲಕ ಯಾವುದು ಬಂದಿಲ್ಲ. ನಮ್ಮವ್ರನ್ನ ಬರೆದಿದ್ದಾರೆ, ಪತ್ರ ಬರೆದಿದೆ. ನೋಡಿ, ಮುಖ್ಯಮಂತ್ರಿಗಳು ಮೇ 1ನೇ ತಾರೀಕು ಪತ್ರ ಬರೀತಾರೆ ಪ್ರಧಾನಮಂತ್ರಿಗಳಿಗೆ. 2ನೇ ಪತ್ರ ಮೇ 21ಕ್ಕೆ ಬರೀತಾರೆ. 1ನೇ ತಾರೀಕು ಪತ್ರ ಎಲ್ಲೋಯ್ತು? ಹಾಗಾದರೆ ಪ್ರಧಾನಮಂತ್ರಿಗಳ ಕಚೇರಿಗೆ ಪತ್ರ ಕಳಿಸಿದಾಗ, ಒಬ್ಬ ಮುಖ್ಯಮಂತ್ರಿಯ ಪತ್ರ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ ಅಂದಾಗ ಅದಕ್ಕೆ ಗೌರವ ಸಿಗಬೇಕಲ್ಲ, ಅದು ಆಗಲಿಲ್ಲ. ಅದಕ್ಕೆ ಅವರು ಏನು ವಿದೇಶಾಂಗ ಸಚಿವರು 21ನೇ ತಾರೀಕು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮದು ಮೊದಲನೇ ಪತ್ರ ಎಲ್ಲಿ ಹೋಯಿತು ಅಂತ ಕೇಳಬೇಕಾಗತ್ತೆ. ಅದರಿಂದ ಈಗ ಕ್ರಮ ತಗೊಳ್ತಾ ಇದ್ದಾರೆ, ಭಾಳ ಒಳ್ಳೆಯದು, ಅದು ತಗೊಳ್ಳಿ. ಆದರೆ ನಮಗೆ ಈಗ ಪತ್ರ ಬರೆದಿದ್ದಾರೆ, ಮೊದಲೇ ಬರೀಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.